ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಆಗೋಗಿದೆ. ನಾನಿವತ್ತು ಬೇಗ ಎದ್ದು ಚಿನ್ನಿ ರೂಮನ್ನು ಕ್ಲೀನ್ ಮಾಡೋಣ ಅಂತ ಇದ್ದೆ. ನಿನ್ನೆ ಹಿಂಗೆ ಫೋನ್ ಬಂತು ಅಮ್ಮಂದು, ಇವ್ರು ರೂಮಲ್ಲಿ ಮಲಗಿದ್ರು ಅಂತೇಳಿ ನಾನು ಚಿನ್ನಿ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಇದು ಮಂಚದ ಕಾಲು ಕೆಳಗೆಲ್ಲ ತುಂಬ ಧೂಳು ಬಂದು ಕುತ್ಕೊಬಿಟ್ಟಿದೆ. ಸುಮಾರು ದಿನ ಆಯ್ತು, 1.5 ತಿಂಗಳಾಯ್ತು ನಾನು ಒರೆಸ್ತೇನೆ. ಅದಕ್ಕೆ ಇವತ್ತು 4 ಗಂಟೆಗೆ ಏಳೋಣ, ಕೆಲಸ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೆ. ಕೆಲಸದವರು ಬರ್ತಾರೆ, ಇವತ್ತು ಇಬ್ಬರೇ ಬರ್ತಾರೆ ಅನ್ಸುತ್ತೆ ಅಡಿಕೆ ಆರ್ಸೋಕ್ಕೆ. ಬೇಗ ಎದ್ದರೆ ಕೆಲಸನೂ ಬೇಗ ಆಗುತ್ತೆ ಅಂತ ಅವರಿಗೆ ಅಂತ ದೋಸೆ ಮಾಡಿದ್ದೀನಿ. ನಮ್ಮನೆಯವರಿಗೆ ಆಲೂ ಪರಾಟ ತಿನ್ನಬೇಕು ಅಂತ ಅನಿಸಿದ್ದೆ. ನಿನ್ನೆ ಸಂಜೆ ಬರಬೇಕಿದ್ರೆ ಆಲೂ ಪರಾಟಕ್ಕೆ ಇದು ಬದನೆಕಾಯಿ ಏನಾಗಿದೆ ನನಗೆ, ಬದನೆಕಾಯಿ ಅಲ್ಲ ಸಾರಿ ಏನದು ನೋಡಿ, ಅದೇನಾದರೂ ಹೇಳಬೇಕಿದ್ರೆ ಅದು ಹೆಸರೇ ಬರಲ್ಲ. ಆಲೂಗಡ್ಡೆ ತಂದಿದ್ದಾರೆ, ಸ್ವಲ್ಪ ಪನ್ನೀರ್ ಇದೆ, ಅದನ್ನು ಹಾಕಿ ಅವ್ರಿಗೆ ಆಲೂ ಪರಾಟ ಮಾಡಿಕೊಡ್ತೀನಿ. ನನಗೂ ತುಂಬ ದಿನದ ಅನಿಸುತ್ತೆ ಆಲೂ ಪರಾಟ ತಿನ್ನಬೇಕು ಅಂತ. ದೋಸೆ ಹಿಟ್ಟದಲ್ಲ, ಇಲ್ಲ ಇಟ್ಟೆ ದೋಸೆ ಹಿಟ್ಟು ಕುಕ್ಕರಿಗೆ ಹಾಕಿಟ್ಟಿದ್ದೀನಿ. ಉಬ್ಬಿದೆ ನನಗೆ, ದೋಸೆ ಹಿಟ್ಟ ತಕ್ಷಣ ಉಬ್ಬಿದೆಯೋ ಇಲ್ಲ ಅಂತ. ಇಬ್ಬರೇ ಬರ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ. ಖಾರ ಚಟ್ನಿ ಇರುತ್ತಲ್ವ ಅದೇ ಸಾಕು. ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಇದ್ದವ್ರಿಗೆ ಯಾಕೋ ಆಲೂ ಪರಾಟ ತಿನ್ನಬೇಕು ಅನಿಸ್ತೀನಿ, ದೋಸೆ ಬೇಡ ಅಂತ. ಅದಕ್ಕೆ ಆಲೂ ಪರಾಟ ಮಾಡ್ತೀನಿ ಅವರಿಗೆ. ಅದೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಬ್ಬರಿಗೂ ಎಚ್ಚರನೇ ಇಲ್ಲ. 4:45 ಎಚ್ಚರ ಆಯಿತು ನನಗೆ. ಅಯ್ಯೋ ದೇವ್ರೆ ಅಂದ್ಕೊಂಡೆ. ಆಮೇಲೆ ಇಲ್ಲ, ಒಂದು 1/4 ಗಂಟೆ ಮಲಗೋಣ, 5:45 ಎದ್ದು ಬರೋಣ ಅಂತ ಮಲಗಿದ್ದೀನಿ. ಎಚ್ಚರನೇ ಇಲ್ಲ. 6:15 ಆಗಿದೆ ನಾನು ಎದ್ದಾಗ. ಆಮೇಲೆ ನಮ್ಮ ಮನೆಯವರು ಟೈಮ್ ನೋಡ್ತಾರೆ, ಅಯ್ಯೋ 6:15 ಆಗಿದೆಯಲ್ಲ ಅಂತ. ಅವ್ರಿಗೆ ಹೋಗಿ ಕೆಲಸವನ್ನು ಕರ್ಕೊಂಡು ಬರಬೇಕಲ್ಲ, ಹಾಗಾಗಿ ಲೇಟ್ ಆಗೋಯ್ತು ಇವತ್ತು. ಅದಕ್ಕೆ ಏನು ಕೆಲಸ ಮಾಡ್ಕೊಳಲ್ಲ, ಆರಾಮಾಗಿರ್ತೀನಿ. ಇಲ್ಲಾಂದರೆ ಮಧ್ಯಾಹ್ನದ ಮೇಲೆ ಕೆಲಸದವರು ಇವತ್ತು ಮಧ್ಯಾಹ್ನದ ತನಕ ಮಾತ್ರ ಇರ್ತಾರಂತೆ. ಮಧ್ಯಾಹ್ನ ಊಟಕ್ಕೆ ಏನು ಬೇಡ ಅಂದಿದ್ದಾರೆ. ನೆನ್ನೆದೇ ಸ್ವಲ್ಪ ಸಾಂಬಾರಿದೆ, ನೆನ್ನೆನೂ ಕೆಲ್ಸಕ್ಕೆ ಬಂದಿದ್ದವರು, ಸ್ವಲ್ಪ ಮೂಲಂಗಿ ಸಾಂಬಾರಿದೆ, ಅದೇ ಆಗುತ್ತೆ. ಅನ್ನನೂ ರಾಶಿ ಇದೆ, ಅದನ್ನೇ ಬಿಸಿ ಮಾಡೋದು ಎಂತ ಮಾಡೋದು. ಇವ್ರಿಗೆ ಒಂಚೂರು ಬಿಸಿ ಅನ್ನ ಮಾಡಿ ನಾನೊಂಚೂರು ಕುಕ್ಕರಲ್ಲಿ ಅದನ್ನೇ ಬಿಸಿ ಮಾಡ್ಕೊತೀನಿ, ಸಾಕು. ನಾವು ಹೆಂಗಿದ್ರು ತಿಂತೀವಿ, ಅವ್ರಿಗೆ ಹಂಗಲ್ಲ, ಎಲ್ಲರೂ ಶಿಸ್ತಾಗೆ ಇರಬೇಕು. ಅದೇ ಅವ್ರು ಎದ್ದು ಬಂದರೆ ಈಗ ಟೀ ಮಾಡಬೇಕು ಅವ್ರಿಗೂ. ಪಾತ್ರೆ ಎಲ್ಲ ಒರೆಸ್ದೆ, ಒಂದು ರಾಶಿ ಪಾತ್ರೆ ಇತ್ತು ನೆನ್ನೆ. ಸಂಜೆ ಅಂತೂ ಪಾತ್ರೆ ಕೆಲಸದವ್ರು ಯಾರಾದರೂ ಇದ್ದುಬಿಟ್ರೆ, ನಿನ್ನೆ 3 ಜನ ಇದ್ದರು ಅನಿಸುತ್ತೆ. ನಿನ್ನೆ 3 ಜನ ಇದ್ದರು. ಎಷ್ಟು ಪಾತ್ರೆಗಳಾಗುತ್ತೆ ಅಂದರೆ ಸಾಕಾದಂಗೆ ಆಗೋಯ್ತು. ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ 6:45 ಆಗಿದೆ ನಾನು ಪಾತ್ರೆ ತೊಳೆಯೋಷ್ಟೊತ್ತಿಗೆ. ಅವರೆಲ್ಲ ಹೋಗಿದ್ದು ನಿನ್ನೆ ಲೇಟ್ ಆಯ್ತು. ಅವರೆಲ್ಲ ಹೋದ್ಮೇಲೆ ಅವ್ರನ್ನ ಕಳಿಸಿ ನಾನು ಒಂಚೂರು ಅಡಿಕೆ ಉಳಿತು ಒಂದು ಚೀಲದಲ್ಲಿ, ಮತ್ತು ಅದಷ್ಟನ್ನು ಆರಿಸ್ಬಿಡೋಣ ಅಂತ ಹೇಳಿ ನಾನು ಹೋಗಿ ಇಟ್ಕೊಂಡೆ ಅವ್ರ ಜೊತೆಗೇನೆ. ಅದಷ್ಟು ಮತ್ತು ಸುಮ್ಮನೆ ಅದನ್ನು ಹಾಗೆ ಮುಚ್ಚಿ ಹೋಗ್ತಾರೆ. ಮತ್ತು ಬೆಳಗ್ಗೆ ಬಂದು ಅದೇ ಒಂದು ಅರ್ಧ ಗಂಟೆ 1 ಗಂಟೆ ಕೆಲಸ ಆಗ್ಬಿಡುತ್ತೆ. ಅದಕ್ಕೆ ನಾನು ಬರ್ತೀನಿ ಆರ್ಸೋಣ ಅಂತೇಳಿ ಪೂರ್ತಿ ಆರಿಸಿ ತೆಗೆದ್ವಿ. ಲೇಟ್ ಆಯ್ತು. ಅವ್ರು ಹೋದ್ಮೇಲೆ ನಾನು ಬಂದು ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಎಂತ ಊಟ ಮಾಡಿದ್ವಿ ನಿನ್ನೆ ರಾತ್ರಿ? ದೋಸೆ ಹಿಟ್ಟಿತ್ತು ಹಳೇದು ಸ್ವಲ್ಪ, ಅದನ್ನೇ ಹೋಯ್ತು ಒಂದು ಖಾರ ಚಟ್ನಿ ಹಚ್ಕೊಂಡು ತಿಂದ್ವಿ. ಯಾಕಂದರೆ ಸಂಜೆ ಅವ್ರ ಜೊತೆಗೆ ನಾವು ಟೀ ಕುಡಿದು ಏನೋ ತಿಂದ್ವಿ. ಅವಲಕ್ಕಿ ಒಗ್ಗರಣೆ ಹಚ್ಚಿದ್ದೆ, ಅದನ್ನು ತಿಂದಿದ್ದ. ನಂಗೆ ಹಸುವೇ ಆಗ್ತಿರ್ಲಿಲ್ಲ. ಹಾಗಾಗಿ ದೋಸೆ ಹಿಟ್ಟಿತ್ತು. ಅವರು ಒಂದು ದೋಸೆ ತಿಂದರು. ಅವರು ಎಲ್ಲ ಹೋಗಿ ಫ್ರೆಂಡ್ಸ್ ಜೊತೆ ಪಾನಿಪುರಿ ತಿಂದಿದ್ರಂತೆ. ಮತ್ತು ನಾನು ಏನು ಮಾಡಲಿ, ರೊಟ್ಟಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಇತ್ತಿತ್ತಲ್ಲ, ಅನ್ನ ಉಳಿದಿತ್ತಲ್ಲ, ಇವ್ರು 2 ರೊಟ್ಟಿ ನಂಗೆ 2 ರೊಟ್ಟಿ ಅಂತ. ಮತ್ತು ಅವರು ಬೇಡ ಅಂದ್ರಲ್ಲ ಶಾಸ್ತ್ರಕ್ಕೆ, ಅವರು ನಾನು ತಿಂತೀನಿ ಅಂತ ಅವರು 1 ದೋಸೆ ತಿಂದರು. ನಾನು ಈರುಳ್ಳಿ ಹಾಕ್ಕೊಂಡು 2 ದೋಸೆ ತಿಂದು ರಾತ್ರಿ ಕೆಲಸ ಮುಗಿಸಿದ್ವಿ. ನೀರು ಕುಡಿದು ಆಯಿತು. ಬಿಸಿ ನೀರು ಇವತ್ತಿದು ಕಂಡೇ ಇಲ್ಲ, ದಿನ ಬೇಡ ಕುಡ್ತೀನಿ, ನೀರೇ ಕುಡಿದ್ಬಿಡ್ತೀನಿ. ಯಾಕೋ ಬಾಯಾರಿಕೆ ಆಗ್ತದೆ ನನಗೆ. ಕುತ್ಕೊಂಡು ತುಂಬ 1-1.5 ಗಂಟೆ ಆರಿಸ್ಬಿಟ್ನಲ್ಲ, ಸೊಂಟ ನೋವು ಶುರು ಆಗ್ಬಿಡ್ತು. ಅದೇ ಅಂತ ಇದ್ರು ನಮ್ಮ ಮನೆಯವರು, ಅವಾಗ ಒಬ್ಬಳೇ ಆರಿಸ್ತಿದ್ದೆಲ್ಲ, ಹೆಂಗೆ ಆರಿಸ್ತಾ ಇದ್ದೆ ಅಂತ. ನಾನು ನಿಜವಾಗ್ಲೂ ಇವಾಗಲೂ ಯೋಚನೆ ಮಾಡ್ತೀನಿ, ನಾನು ಹೆಂಗೆ ಮಾಡ್ತಿದ್ದೆ ಅಂತ ಹೇಳಿ. ಅದು ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ನಾನೇ, ಅಡುಗೆ ಮಾಡೋದು ನಾನೇ, ನೆಲ ಒರೆಸ್ಕೊಳ್ಳೋದು ನಾನೇ, ಸಂಜೆ ಮಕ್ಕಳನ್ನ ಕರ್ಕೊಬರೋದು ನಾನೇ. ಅವಾಗ ಇವ್ರು ಇಡೀ ದಿನ ಊರಲ್ಲೇ ಇರ್ತಾಯಿದ್ರು. ಇವಾಗ ಮಧ್ಯಾಹ್ನ ಊರಿಗೆ ಹೋಗಲ್ಲ. ಅವಾಗ ಹಂಗಲ್ಲ, ಮಧ್ಯಾಹ್ನ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗ್ದಾಗ ಮಾಡಿ ಮತ್ತೆ ಊರಿಗೆ ಹೋಗೋರು. ಮಕ್ಕಳನ್ನ ಕರೆಯೋಕ್ಕೂ ಅವ್ರು ಇರ್ತಿರ್ಲಿಲ್ಲ. ಆಮೇಲೆ ಶ್ರೇಯು 7th ಬಂದ ಮೇಲೆ ಸ್ವಲ್ಪ ಬಿಡೋದನ್ನ ಅವರೇ ಮಾಡೋಕ್ಕೆ ಶುರು ಮಾಡಿದ್ರು. ಕರೆಯೋದು ನಾನು ಹೋಗ್ತಿದ್ದೆ, ಬಿಡೋದು ಮಾತ್ರ ಅವರೇ ಬಿಡ್ತಾಯಿದ್ರು. ಏನ್ರಿ? ಹೌದೌದು, ಇವರೇ ಕೆಲಸ ಮಾಡಿದ್ದು. ನಾನು ಸುಮ್ಮನೆ ಕುತ್ಕೊಂಡಿದ್ದೆ ಮಾರಾಣಿ ಥರ. ಎಂತ ಕೇಳಲೇ ಇಲ್ಲಲ್ಲ, 4 ಗಂಟೆಗೆ ಹೇಳೋರು ಅಂತ ನಾವು ಪ್ಲಾನ್ ಮಾಡಿದ್ದು. ನಾನೇ ಜಾಸ್ತಿ ಕೆಲಸ ಮಾಡಿದ್ದು, ಸುಳ್ಳು ಹೇಳ್ತಾರೆ. ನೀವೇ ಮಾಡಿದ್ದು
ಮಾಡಿದೆ, ನಾ ಕೆಲಸ ಮಾಡಿಲ್ಲ, ಹಂಗೆ ಕುತ್ಕೊಂಡು ಊಟ ಮಾಡಿದ್ವಿ. ಶನಿವಾರ ಭಾನುವಾರ ಬರೋಂಗಿಲ್ಲ ಪಾಪ, ಹುಡುಗರು ಇಬ್ಬರನ್ನೂ ಕರೆಯೋದು ಅಡಿಕೆ ಆರ್ಸಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ. ನಮ್ಮ ಶ್ರೇಯಿ ನನ್ನ ಅಡಿಕೆ ಎಲ್ಲ ತೆಗೆದು ಒಂದು ಚೀಲ ಆರಿಸಿದ್ದೀನಿ ಹೇಳಿ ನಮ್ಗೆ ದುಡ್ಡು ಕೊಡಿ ಅನ್ನೋದು ಅವಾಗ. ಯಾಕೆ ಇವ್ರಿಗೆ ಎಚ್ಚರ ಬೇಕಾಗಿತ್ತು, ಇವ್ರಿಗೆ ನನಗೆ ಎಚ್ಚರ ಆದರೆ ಇವ್ರಿಗೆ ಎಚ್ಚರ ಆಗಿಲ್ಲ. ಆಶ್ಚರ್ಯ ಅಲ್ಲ, ಸುಸ್ತಾಗಿತ್ತು ಅಲ್ಲೇ. ಅಲ್ಲ ಇವ್ರು ಯಾವಾಗಲೂ 5 ಗಂಟೆಗೇನೆ ಇಲ್ಲ 4:15ಗೇನೆ ಎದ್ದು ದಡ ಬಡ ಮಾಡೋದು. ಅಂತ ಇಟ್ಟಿದ್ದೇನ್ರಿ. ಲೇಟಾಗಿ ಎದ್ದಾಗ ಒಂದೇ ತಲೆಯಲ್ಲಿ ಓಡೋದು, ಯಾವಾಗ ಕೆಲಸ ಮುಗಿಯುತ್ತೋ, ಇವತ್ತೆಷ್ಟೊತ್ತಿಗೆ ಕೆಲಸ ಆಗುತ್ತೋ ಅಂತ. ಹಾಗೆ ತಿಂಡಿಗೆ ನಾನು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ದೋಸೆ ಬೇಡ, ಯಾಕಂದರೆ ಒಂದೊಂದ್ಸಲ ಹಿಂದೆ ಉಳಿದಿರೋ ಹಿಟ್ಟಿರುತ್ತಲ್ವ, ಆವಾಗ ಸಂಜೆನೂ ದೋಸೆ ಮಾಡಿರ್ತೀನಿ. ನಿನ್ನೆ ಸಂಜೆನೂ ನಾನು ನಮ್ಮನೆಯವರು ದೋಸೆ ತಿಂದಿದ್ವಿ. ಮತ್ತು ಕೆಲಸದವ್ರು ಬರ್ತಾರೆ ಅಂತ ನಾನು ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ. ನಂಗೆ ಬೇರೆ ಏನಾದ್ರು ತಿಂಡಿ ಮಾಡಿದ್ರೆ ಅದು ಉಳಿಯುತ್ತಲ್ವ, ಆವಾಗ ಸ್ವಲ್ಪ ರಗಳೆ ಅನಿಸುತ್ತೆ. ಅದಕ್ಕೆ ದೋಸೆ ಇಡ್ಲಿ ಆ ಥರದ್ದೆಲ್ಲ ಆದರೆ ಅಟ್ಲೀಸ್ಟ್ ನಾವು ಸಂಜೆ ಅದನ್ನು ತಿನ್ಬೋದು ಅಂತ ಹೇಳಿ ಒಂದೊಂದ್ಸಲ ಆ ಥರ ಮಾಡ್ತೀನಿ. ಇಲ್ಲಾಂದರೆ ಪುಳಿಯೋಗರೆ ಚಿತ್ರಾನ್ನನೂ ಒಂದೊಂದು ದಿನ ಮಾಡಿ ಕೊಡ್ತೀನಿ. ಅದು ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಹಾಗೆ ನಮ್ಮನೆಯವ್ರು ಅಂದರು ಪರಾಟ ಮಾಡು, ತುಂಬ ದಿನ ಆಯಿತು ತಿಂದೆ ಅಂತ. ನನಗೂ ತುಂಬ ದಿನದಿಂದ ತಿನ್ನಬೇಕು ಅಂತ ಅನಿಸಿತ್ತು. ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಮಧ್ಯಾಹ್ನ ಆಗ್ತಾನೇ ಇಲ್ಲ. ಹಾಗಾಗಿ ಮಧ್ಯಾಹ್ನ ಈಗ ಹೇಳಿದ್ರಲ್ವ, ನನಗೂ ಯಾಕೋ ತಿನ್ನಬೇಕು ಅನಿಸಿತ್ತು. ಹಾಗಾಗಿ ಆಲೂಗಡ್ಡೆನ ನಾನು ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹೆಚ್ಚಿ ಇಡ್ತಾ ಇಲ್ಲ, ಇಡೀ ದಿನ ಇಡ್ತಾ ಇದ್ದೀನಿ. ಹೆಚ್ಚಿ ಇಟ್ಟಾಗ ಅದು ನೀರು ಒಳಗೆ ಹೋದಾಗ ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಆಲೂ ಪರಾಟಕ್ಕೆ ನಾನು ಫಸ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಟೀ ಕುಡಿದು ಅವರು ಊರಿಗೆ ಹೋದರು, ಕೆಲಸದವ್ರನ್ನ ಕರ್ಕೊಬರ್ತೀನಿ ಅಂತ. ಅವ್ರು ಹೀಗೆ ಹೋಗಿ ಹೀಗೆ ಬರ್ತಾರೆ. ಪಾಪ ಇವತ್ತು ಕೆಲಸದವ್ರು ರೆಡಿಯಾಗಿ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ರಂತೆ. ಆಲೂ ಪರಾಟ ಮಾಡಬೇಕಿದ್ರೆ ಒಂದೇನಂದರೆ ಫಸ್ಟು ಹಿಟ್ಟನ್ನ ಕಲಿಸ್ಕೊಳ್ಳೋದೇ ಮುಖ್ಯ ಆಗುತ್ತೆ. ನನಗೆ ಯಾವಾಗಲೂ ಇದನ್ನು ಮಾಡಬೇಕಿದ್ರೆ ಹಿಟ್ಟು ಕಲಿಸ್ಬೇಕಿದ್ರೇ ಹೆದರಿಕೆ ಆಗುತ್ತೆ. ಸ್ವಲ್ಪ ಕಣ್ಕ ಎಲ್ಲ ಕಲಿಸ್ತೀವಲ್ವ, ಆ ಥರ ಮೆತ್ತಗೆ ಕಲಿಸಿದ್ರೆ ಆಲೂ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಸಾಫ್ಟಾಗಿರಬೇಕು, ಅದು ಇನ್ನೊಂಚೂರು ಮೆತ್ತಗಾಗುತ್ತೆ. ಆಮೇಲೆ ಇಷ್ಟು ಇದ್ದರೆ ನಿಮಗೆ ಆಲೂ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆ ಹಿಟ್ಟು ರುಬ್ಬಿದ್ದೆ ಅಲ್ವಾ, ಹುಳಿ ಬಂದಿದೆಯಾ ಅಂತ ನೋಡಿರಲಿಲ್ಲ, ಇವಾಗ ನೋಡಿದೆ. ತುಂಬ ಏನು ಹುಳಿ ಬಂದಿರಲಿಲ್ಲ. ನಾನು ಕುಕ್ಕರಲ್ಲೇ ನೆನೆಸಿದ್ದೆ ನಿನ್ನೆ ಅಕ್ಕಿನ, ಅದರಲ್ಲೇ ಹಾಕಿ ಇಟ್ಟೆ. ಮುಚ್ಚಳ ಹಾಕಿಟ್ರೆ ಹುಳಿ ಬರುತ್ತೆ ಅಂತ. ಉಪ್ಪು ಹಾಕಿದ್ದೆ, ಆದರೆ ನಿನ್ನೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಹಾಗಾಗಿ ಈಗ ಮತ್ತೆ ಉಪ್ಪು ಹಾಕಿ ಅದನ್ನು ಕೂಡ ಕಲಸಿ ಈ ಥರ ಇಟ್ಟರೆ ಅದು ಮತ್ತೆ ಸ್ವಲ್ಪ ಫರ್ಮೆಂಟ್ ಆಗುತ್ತೆ. ನಮ್ಮ ಮನೆಯವ್ರು ಬಂದೇ ಆಗೋಯ್ತು. ಆಲೂಗಡ್ಡೆ ದೊಡ್ಡದಿತ್ತಲ್ಲ, ಅದನ್ನು ತೆಗೆದು ಸಣ್ಣ ಹಾಕಿ ಬೇಯಕ್ಕೆ ಹಾಕಿದೆ. ಯಾಕೋ ಗೊತ್ತಿಲ್ಲ, ಅದು ಆಲೂಗಡ್ಡೆ ಬೆಂದಿಲ್ಲ. ಅದು ಕಟ್ ಮಾಡಿ ಹಾಕಿದ್ರೆ ನೀರು ಕುಡಿದು ಬಿಡುತ್ತೆ, ಆವಾಗ ಅದು ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಹಾಗೆ ಸಿಪ್ಪೆ ಜೊತೆಗೇ ಹಾಕ್ದೆ. ಅದು ಯಾಕೋ ಬೆಂದಿರಲಿಲ್ಲ. ಮತ್ತೆ ಕುಕ್ಕರಲ್ಲಿ 2 ವಿಷಲ್ ಹೊಡೆಸ್ದೆ. ನಾನು ಒಂದ್ಸಲ ಅದು ಅಡಿಕೆ ಆರಿಸ್ತಾರಲ್ಲ, ನೆನ್ನೆನೂ ಒರೆಸ್ಕೊಂಡೆ. ಇವತ್ತು ಒಂದ್ಸಲ ಬೆಳಗ್ಗೆ ಒರೆಸಿ ಅವ್ರು ಹೋದ್ಮೇಲೆ ಕಸ ಹೊಡೆದು ಕಸ ಮುಂಚೆನೇ ಮಾಡ್ಕೊಂಡಿದ್ದೆ. ಅವ್ರು ಹೋದ್ಮೇಲೆ ಒಂದ್ಸಲ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕಿ ಹೊರಗಡೆ ಅಂಗಳ ಗುಡಿಸಿ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಬಂದಿದ್ದಾರೆ ಅವರು. ಚಪಾತಿ ಇಟ್ಕೊಂಡು ಕಲಸಿ ಇಟ್ಟಿದ್ದೆ ಅಷ್ಟೇ, ಬಾಕಿ ಏನು ಕೆಲಸ ಇವ್ರು ಹೇಳಿದ್ರು. ಅರ್ಧ ಗಂಟೆಲಿ ಬರ್ತಿದ್ದೆ, ಕೆಲಸದಲ್ಲಿ ಕಾಯ್ತಾ ಇದ್ರ. ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ. ಬೇಕಟ್ಟಿ ಈಗಿನ ಒಂದು ಗ್ಲಾಸ್ ಟೀ ಕುಡಿದು ಹೋಗಿದ, ಅವಾಗ ಜಾಸ್ತಿ ಆಯ್ತು ಅಂದ್ರು. ಏನು ಮಾಡಿದ್ರೆ ಟೀಗೆ ಇಡ್ಬೇಕು. ಈಗ ನಾವು ಕುಡ್ದಿಡೋಣಲ್ಲ ಟೀನ, ಅವ್ರೇನು ರೆಡಿ ಮಾಡ್ಕೊತಾ ಇದ್ದಾರೆ ಅಡಿಕೆನ. ಟೀ ಕುಡಿದು ಆಮೇಲೆ ಕೆಲಸ ಶುರು ಮಾಡ್ತೀನಿ. ಹೆಲ್ಪ್ ಮಾಡಿರಿ. ಇವತ್ತು ಆಲೂ ಪರಾಟ ನೀವು ಮಾಡಿರಿ. ನನಗೆ ಬೈತಾ ಇದ್ದಾರೆ ಇವತ್ತು ಬೆಳಗ್ಗೆ. ಇವತ್ತು ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನನಗೆ ಬೈತಿದ್ದಾರೆ. ಅದ್ರ ಜೊತೆಗೆ ಅಡಿಕೆ ಆರ್ಸ ಕೂರು ಅಂತ ಇದ್ದಾರೆ ನನಗೆ. ಇವತ್ತು ಮನೆ ಒಳ ಕೆಲಸ ನೀವು ಮಾಡ್ಕೊಳ್ಳಿ, ನಾನು ಕೂರ್ತೀನಿ ಅಂದಿದ್ದೀನಿ. ಅದಕ್ಕೆ ನಂದು ಇಷ್ಟೇ ಕೆಲಸ ಹಾಕೋಷ್ಟೊತ್ತಿಗೆ ಅವರು ಹೋಗಿ ಬಂದರು. ಯಾಕಂದರೆ ಕೆಲಸದವ್ರು ಹೊರಟು ರೆಡಿಯಾಗಿದ್ದರಂತೆ. ಹಾಗೆ ಹೋಗಿದ್ದಾರೆ, ಹಾಗೆ ಬಂದರು. ನಾನು ಟೀ ಮಾಡ್ಕೊತಾ ಇದ್ದೆಲ್ಲ, ನನಗೂ ಒಂದು ಲೋಟ ಟೀ ಮಾಡು ಅಂತ ಹೇಳಿದ್ರು. ನನಗೇನಂದರೆ, ನನಗೆ ಒಂದೇ ಕಪ್ಪು ಟೀ ಕುಡಿದು ಅಭ್ಯಾಸ. ಅದು ನನಗೆ 2 ಕಪ್ ಮಾಡಿದಾಗ ಆ ಟೀ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಇವತ್ತು ನನಗೆ ಹಾಗೆ ಅನ್ನಿಸ್ತು. ಟೀ ಕುಡ್ದಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನಾನು ಒಂದು ಕಪ್ ಇಟ್ಕೊಂಡ್ರೆ ನಂಗೆ ಅದು ಕರೆಕ್ಟಾಗಿ ಅಳತೆ ಗೊತ್ತು. ಅಷ್ಟಷ್ಟು ಹಾಕಿದಾಗ ಮಾತ್ರ ನಾನು ಟೀ ಕುಡ್ದಿದ್ದೀನಿ ಅಂತ ನನಗನ್ಸುತ್ತೆ. ಇವತ್ತು ನನಗೆ ಟೀ ಕುಡ್ದಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ.
ನಮ್ಮನೆಯವ್ರು ಅದೇ ಅಂತ ಇದ್ರು, ಇವತ್ತು ಬೇಗ ಕೆಲಸ ಮುಗಿಸ್ಕೊ, ಅಡಿಕೆ ಆರ್ಸೋಕೆ ಕೂರ್ಬೋದು ಅಂತ ಹೇಳಿದ್ರು. ಆದರೆ ಕೆಲಸದವ್ರು ಏನಂದರು ಅಂದರೆ, ಅವರು ಇವತ್ತು ಅಂದರೆ ಇಡೀ ದಿನ ಆರಿಸಲ್ಲ, ನಾವು ಮಧ್ಯಾಹ್ನ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಅವ್ರಿಗೇನೋ ಕೆಲಸ ಇತ್ತಂತೆ. ನನ್ನ ಕೆಲಸ ಮುಗಿಯೋದು ಲೇಟಾಗೋಯ್ತು, ಹಾಗಾಗಿ ನಾನೇನು ಇವತ್ತು ಅಡಿಕೆ ಆರಿಸೋದಕ್ಕೆ ಹೋಗಲಿಲ್ಲ. ನಮ್ಮನೆಯವ್ರು ಬಂದ ತಕ್ಷಣ ಅವರಿಗೆ ಹಸಿವು ಆಗಿಬಿಡುತ್ತೆ. ತಿಂಡಿನೂ ಆಗಿಲ್ವಾ ಅಂತ 2-3 ಸಲ ಕೇಳ್ತಾಯಿದ್ರು. ನಾನು ಕೆಲಸದವ್ರಿಗೆ ಟೀ ಕೊಟ್ಟು ಮತ್ತು ಅವ್ರ ಹತ್ರ ಹೋಗಿ ಒಂದು 2 ನಿಮಿಷ ನಿಂತ್ಕೊಂಡು ಮಾತಾಡಿದೆ. ಅದು ಗೊತ್ತಲ್ವಾ, ಕೆಲಸದವರು ಅಥವಾ ಮನೆ ಹತ್ತಿರ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ 5 ನಿಮಿಷಕ್ಕೊಂದ್ಸಲ ಹೋಗೋದು, ಮಾತಾಡೋದು, ಒಳಗೆ ಬರೋದು ಆಗುತ್ತೆ. ಹಾಗಾಗಿ ನನ್ನ ಕೆಲಸ ಆಗೋದೇ ಇಲ್ಲ ಮಾಡ್ತೀನಿ ತಿಂಡಿನ ಅಂತ ಹೇಳಿದೆ. ಟೈಮೇನು ಆಗಿರಲಿಲ್ಲ, ಆದರೂ ಅವರಿಗೆ ಮನೇಲಿದ್ದೀನಿ ಅಂದರೆ ಅವರಿಗೊಂಥರ ತಿಂಡಿ ಟೈಮು ಅನ್ನೋ ಥರ. ಈರುಳ್ಳಿನ ನೀವು ಬೇಕಿದ್ರೆ ಚಾಪರಿಗೂ ಹಾಕ್ಬೋದು. ನನಗೆ ಅದನ್ನು ಮತ್ತೆ ತೊಳಿಬೇಕು ಅಂತ ಹೇಳಿ ನಾನು ತುರಿಯೋದ್ರಲ್ಲೇ ತುರಿತಾ ಇದ್ದೀನಿ. ಹೆಂಗಿದ್ರು ನಾನು ಪನ್ನೀರು ಮತ್ತು ಆಲೂಗಡ್ಡೆ ಎಲ್ಲದನ್ನು ತುರಿಬೇಕಲ್ವ, ಹಾಗಾಗಿ ನಾನು ಇದರಲ್ಲೇ ತುರಿದೆ. ಈರುಳ್ಳಿನ ಮಾತ್ರ ನಾನು ಚೂರು ಎಣ್ಣೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಅದರಲ್ಲಿ ನೀರಿನ ಅಂಶ ಹೋದರೆ ನಿಮಗೆ ಪರಾಟ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಬರೀ ಪನ್ನೀರ್ ಹಾಕಿ ಪರಾಟ ಮಾಡ್ತಾರೆ, ನಾನು ಪನ್ನೀರು ಮತ್ತು ಆಲೂಗಡ್ಡೆ ಎರಡನ್ನೂ ಮಿಕ್ಸ್ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಪನ್ನೀರು ಬದಲು ಬೇಕಿದ್ದರೆ ನೀವು ಚೀಸ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಯಾವತ್ತೂ ಚೀಸ್ದು ಮಾಡಿಲ್ಲ, ಪನ್ನೀರ್ದು ಮಾತ್ರ ಮಾಡಿದ್ದೆ ತುಂಬ ಸಲ. ಇವತ್ತು ಸ್ವಲ್ಪ ಜಾಸ್ತಿ ಪನ್ನೀರ್ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ನಾನು ತುರಿಯೋದ್ರಲ್ಲೇ ತುರಿತಾ ಇದ್ದೀನಿ. ಇದು ಯಾವುದೂ ನಾನು ಬೇಯಿಸ್ಕೊಳ್ಳಲ್ಲ, ಇದೆಲ್ಲದನ್ನು ನಾನು ಹಸಿದೇ ಹಾಕ್ತೀನಿ. ಈರುಳ್ಳಿನ ಮಾತ್ರ ಸ್ವಲ್ಪ ಬಾಡಿಸ್ಕೊತೀನಿ. ಕೆಲವೊಬ್ಬರು ಏನಂದರೆ ಈ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತಾರಲ್ವ, ಆ ಥರ ಮಾಡ್ತಾರೆ. ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ. ನನಗೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಇವತ್ತು ಪನ್ನೀರ್ ಜಾಸ್ತಿ ಹಾಕಿದ್ದೆಲ್ಲ ತುಂಬ ಚೆನ್ನಾಗಾಗಿತ್ತು. ಹಾಗೆ ಅವರಿಗೆ ದೋಸೆ ಮಾಡಿದ್ದೆಲ್ಲ ಅವ್ರಿಗೆ ಚಟ್ನಿನೂ ಕೂಡ ಮಾಡೋಣ, ಮತ್ತು ಪರಾಟದ ಜೊತೆ ಚಟ್ನಿ ಕೂಡ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಪರಾಟದ ಜೊತೆನೂ ಕೂಡ ಚಟ್ನಿನ ಮಾಡಿದೆ. ಪುದೀನ ಚಟ್ನಿ ಮಾಡಿದ್ರೂ ಚೆನ್ನಾಗಾಗುತ್ತೆ. ನಾನು ಅದನ್ನು ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ತುಂಬ ವೀಡಿಯೋಗಳು ನೋಡಿದ್ದೀನಿ. ಹಾಗೆ ಆಲೂಗಡ್ಡೆನೂ ಕೂಡ ನಾನು ಬೇಯಿಸಿದ್ದೆ ಅಲ್ಲ, ಅದನ್ನು ಕೂಡ ನಾನು ಇದೇ ಥರ ತುರಿತಾ ಇದ್ದೀನಿ. ಆಲೂಗಡ್ಡೆನ ಈ ಥರ ತುರಿದು ಮಾಡಿ, ಆವಾಗ ನಿಮಗೆ ಪರಾಟ ಉದ್ದೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಹುರಿದಿರೋ ಎಣ್ಣೆಲಿ ಹುರ್ಕೊಂಡಿದ್ದೆಲ್ಲ ಅದು ಈರುಳ್ಳಿ ಹಾಕಿದ್ದೀನಿ, ಪನ್ನೀರು, ಆಲೂಗಡ್ಡೆ, ಹಾಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಹಾಕಿದ್ದೀನಿ. ಆನಂತರ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಇದೆಲ್ಲದನ್ನು ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಚ್ಕಾರದ ಪುಡಿ ಬದಲು ನೀವು ಬೇಕಿದ್ರೆ ಹಸಿಮೆಣಸನ್ನು ಕೂಡ ಹಾಕಬಹುದು. ನಾನು ಏನು ಮಾಡಿದ್ದೀನಿ ಅಂದರೆ ಉಪ್ಪು ಹಾಕೇ ಇಲ್ಲ. ಆಮೇಲೆ ತಿಂದು ನೋಡ್ತೀನಿ, ಒಂದು 2 ಪರಾಟ ಆದಮೇಲೆ ತಿಂತೀನಿ, ಏನೋ ಹಾಕಿಲ್ಲಲ್ಲ ಅಂತೇಳಿ ಆಮೇಲೆ ಉಪ್ಪು ಹಾಕಿ ಕಲಿಸ್ದೆ. ಅದಕ್ಕೇನು ಮಾಡಿದೆ ಅಂದರೆ, ನಾನು ಉಪ್ಪು ಹಾಕದೇ ಇರೋ ಪರಾಟಕ್ಕೆ ಮೇಲ್ಗಡೆಯಿಂದ ಈ ಬೆಣ್ಣೆ ಹಾಕ್ತೀನಲ್ವ, ಆ ಟೈಮಲ್ಲಿ ಒಂಚೂರು ಉಪ್ಪು ಹಾಕಿ ಕೊಟ್ಟೆ. ನಮ್ಮ ಮನೆಯವ್ರಿಗೇನು ಗೊತ್ತಾ, ನಾನು ಹಾಕಿಲ್ಲ ಅಂದರೆ ಮಾತ್ರ ಅವರಿಗೆ ಟೇಸ್ಟ್ ಗೊತ್ತಾಗುತ್ತೆ. ನಾನು ಹೇಳ್ದಿದ್ರೆ ಅವ್ರಿಗೇನೋ ಗೊತ್ತಾಗಲ್ಲ ಪಾಪ. ಕೆಲವೊಬ್ರು ಗಂಡಸ್ರಿಗೆ ಹಾಗೆ, ಕೆಲವೊಬ್ಬರು ತುಂಬ ಬೇಗ ರುಚಿನ ಕಂಡು ಹಿಡಿತಾರೆ. ನಮ್ಮ ಮನೆಯವ್ರಿಗೆ ಅದೇ ಲಾಸ್ಟಿಗೆ ಗೊತ್ತಾಗಲ್ಲ. ನಾನು ಇವತ್ತು ಹೇಳೋಕ್ಕೂ ಹೋಗಲಿಲ್ಲ. ಕೆಲವೊಂದು ಸಲ ನಾನು ಹಾಗೆ ಮಾಡ್ತೀನಿ. ಅದು ಹೇಳಿದ್ರೆ ಅದು ಅವರಿಗೆ ಗೊತ್ತಾಗುತ್ತೆ, ಓ ಇದು ರುಚಿ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲಾಂದರೆ ಚೆನ್ನಾಗಿದೆ ಅಂತ ಹೇಳಿ ತಿಂದರು. ಪರಾಟ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಚಿನ್ನಿನೂ ಅದೇ ಫೋನ್ ಮಾಡಿದ್ಲು, ಚಿನ್ನಿ ಬರ್ತೀನಿ ಅಂತ ಹೇಳಿದ್ಲು. ಆಮೇಲೆ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದ್ಲು. ಅವ್ರ ಡ್ಯಾಡಿ ಅಂತೂ ಪಾಪ ದಿನ ಕನ್ವರ್ಸ್ತಾಯಿದ್ರು. ಶ್ರೇಯಿಗೂ ಅಷ್ಟೇ, ಇವಾಗ ರಜೆ ಇದೆ, ನಾವು ಒಂದಿನ ಔಟಿಂಗ್ ಹೋಗ್ಬೋದಾಗಿತ್ತು, ಆದರೆ ನಮಗೆ ಆಗಲಿಲ್ಲ. ಮತ್ತು ಅವನಿಗೆ ಪುರಸ್ಕಾರ ಡೇ ಅಂತ ಕೂಡ ಇತ್ತು. ಅವತ್ತು ಪೇರೆಂಟ್ಸ್ಗಳು ಕಂಪಲ್ಸರಿಯಾಗಿ ಬರಬೇಕು ಅಂತ ಹೇಳಿದರು. ನಾನು ಅವನು ಹೇಳಿದಾಗ ಬಂದರೂ ಬರ್ಬೋದು, ಇಲ್ಲ ಅಂದರೂ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ನಾವು ಕೂಡ ಹೋಗಲಿಲ್ಲ. ಅವನು ಹೇಳಿದ್ರು, ನಮಗೆ ಅವಾಗ ಹೋಗೋಕೆ ಆಗ್ತಿರ್ಲಿಲ್ಲ, ತುಂಬ ಕೆಲಸ ಇತ್ತು ಇವರಿಗೆ. ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ, ಎಷ್ಟು ಒಳ್ಳೆ ಮೂಮೆಂಟ್ಗಳನ್ನು ನಾವು ಕಳ್ಕೊತೀವಿ ಅಂತ ಹೇಳಿ. ಹಾಸ್ಟೆಲಿಗೆ ಬಿಟ್ಟಾಗ ಅದೊಂದು ಬೇಜಾರಾಗುತ್ತೆ. ಅದೇ ಇಲ್ಲೇ ಇದ್ದಾಗಾದರೆ ಆರಾಮಾಗಿ ಹೋಗಿ ಬಂದು ಮಾಡ್ಬೋದಾಗಿತ್ತು. ಶ್ರೇಯುಗೆ 2 ಗೋಲ್ಡ್ ಮೆಡ್ಲು ಸಿಕ್ಕಿದೆಯಂತೆ, ಆಮೇಲೆ ಏನೇನೋ ಸಿಕ್ಕಿದೆ ಅಂತ ಹೇಳ್ದ. ನಾವು ಹೋಗಿಲ್ವಲ್ಲ, ಶ್ರೇಯು ಕಾಯ್ತಾ ಇದ್ದಂತೆ ನಾವು ಬರಬಹುದೇನೋ ಅಂತ. ಆಮೇಲೆ ಅವನಿಗೆ ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಯ್ತಂತೆ ನಾವು ಬಂದಿಲ್ಲ ಅಂತ. ಆಮೇಲೆ ಬೇಜಾರಾಯ್ತಾ ಮಗ ಅಂತ ಹೇಳಿದ್ವಿ. ಇಲ್ಲ ಮಮ್ಮಿ, ಏನು ಹಾಗೇನು ಆಗಿಲ್ಲ, ಬಿಡು ಮಮ್ಮಿ, ಪರವಾಗಿಲ್ಲ ಬರೆದಿದ್ರೆ ಅಂತ ಹೇಳ್ದ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ನನಗೊಂಥರ ಖುಷಿ ಅಂತ ಅನ್ನಿಸ್ತು. ಆಮೇಲೆ ಅವತ್ತು ಅವನಿಗೆ ಫೋನ್ ಕೊಟ್ಟಿರಲಿಲ್ಲ. ಎಕ್ಸಾಮ್ ಎಲ್ಲ ಆದ ನಂತರ ಸಂಡೇ ಕೊಡ್ತೀವಿ ಅಂತ ಹೇಳಿದ್ರಂತ. ಒಂದು ಯಾವಾಗಲೂ ಫ್ರೈಡೇ ಬರುತ್ತಲ್ವ, ನನಗೆ ಕೆಲಸದ ಬ್ಯುಸಿಲಿ ನನಗೆ ಶ್ರೇಯದು ಫೋನು ಬರುತ್ತೆ ಅನ್ನೋ ನೆನಪೇ ಇರಲಿಲ್ಲ.
ಆಮೇಲೆ ರಾತ್ರಿ ನಾನು ಹಿಂಗೆ ಮಲಗಿದ್ದೀನಿ. ಆವಾಗ ನನಗೆ ಶ್ರೇಯದ್ ಫೋನೇ ಬಂದಿಲ್ಲಲ್ಲ ರೀ ಅಂತ 9 ಗಂಟೆ ಅಷ್ಟೊತ್ತಿಗೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಹೌದಲ್ವಾ ಅಂತ ಅವರು ಅಂದರು. ಅಷ್ಟು ಹೇಳಿ ಒಂದು 10 ನಿಮಿಷಕ್ಕೆ ಅವನ ಫೋನ್ ಕೂಡ ಬಂತು. ಅದೇ ಮಾತಾಡಿದ್ಮೇಲೆ ಸಮಾಧಾನ ಅನ್ನಿಸ್ತು. ಮತ್ತು ತುಂಬ ಖುಷಿಯಾಗಿ ಮಾತಾಡ್ದ. ಒಂದೊಂದು ಸಲ ತುಂಬ ಖುಷಿಯಾಗಿ ಮಾತಾಡ್ತಾನೆ. ಒಂದೊಂದು ಸಲ ಒಟ್ಟು ಹಾಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟರಂಗೆ ಮಾತಾಡ್ತಾನೆ. ಅವಾಗ ಒಂದು ಸ್ವಲ್ಪ ಭಯ ಅಂತ ಅನಿಸುತ್ತೆ. ಎಕ್ಸಾಮ್ ಎಲ್ಲ ಹೆಂಗೆ ಮಾಡಿದೀಯಾ ಅಂತ ಕೇಳಿದಾಗ ಎಕ್ಸಾಮ್ ಎಲ್ಲ ಚೆನ್ನಾಗಿ ಆಗಿದೆ ಅಂತ ಹೇಳ್ದ. ನೋಡಬೇಕು ಇನ್ನೇನೇನಾಗುತ್ತೆ ಅಂತ. ಹಾಗೆ ಆಲೂ ಪರಾಟ ಕೂಡ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರಾಟ. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮನೆಯವ್ರು ಅದಕ್ಕೆ ಮೊಸರು ಹಾಕ್ಕೊಂಡು ತಿಂತಾರೆ. ನಾನು ಸ್ವಲ್ಪ ಕಾಯಿ ಚಟ್ನಿ ಹಾಕ್ಕೊಂಡು ತಿಂದೆ. ನನಗೆ ಕಾಯಿ ಚಟ್ನಿನೇ ಇಷ್ಟ ಆಯಿತು. ಇನ್ಮೇಲೆ ಪರಾಟ ಮಾಡಿದಾಗ ಕಾಯಿ ಚಟ್ನಿ ಮಾಡಬೇಕು ಅಂತ ಅನ್ನಿಸ್ತು. ಆದರೆ ನಮ್ಮ ಮನೆಯವ್ರು ಹೇಳೋದು ಆಲೂಗಡ್ಡೆದು ಬಾಜಿ ಮಾಡ್ತಾರಲ್ವ ದೋಸೆಗೆಲ್ಲ, ಆ ಥರ ಮಾಡಿದರೆ ಚೆನ್ನಾಗಾಗುತ್ತೆ. ನಾನು ಒಂದಿನ ಮಾಡಿ ತೋರಿಸ್ತೀನಿ, ಆಮೇಲೆ ನೀನು ಮಾಡು ಅಂತ ಹೇಳಿದ್ರು. ಹಾಗೆಯೇ ಕೆಲಸದ ಹುಡುಗ ಒಬ್ಬನು ತೋಟದಲ್ಲಿ ಮೆಣಸಿನಕಾಳು ಕೊಯ್ಯೋದಕ್ಕೆ ಬಂದಿದ್ದಾನಂತೆ. ಅವನಿಗೂ ತಿಂಡಿ ಕೊಡ್ತೀಯಾ ಅಂತ ಕೇಳಿದ್ರು. ಆಮೇಲೆ ಅವ್ರು ಹೊರಟಿದ್ರಲ್ವ, ಅದಕ್ಕೆ ಅವರಿಗೂ ಒಂದು 4 ದೋಸೆ ಹೊಯ್ದು ಅವನಿಗೂ ಚಟ್ನಿ, ಖಾರ ಚಟ್ನಿ ಎಲ್ಲ ಹಾಕಿ ಕೊಟ್ಟೆ. ನಮ್ಮನೆಯವರು ಕೂಡ ತೊಗೊಂಡು ಹೋದರು. ಇವರಿಗೂ ಕೆಲಸದವ್ರಿಗೂ ನಾನು ದೋಸೆ ಹೊಯ್ಬೇಕು, ಅವರಿಗೆ ಬೇಗ ಆಗುತ್ತೆ ಅಂತ ನಾನು ಇನ್ನೂ ದೋಸೆ ಹೊಯ್ದಿಲ್ಲ. ಅವ್ರು ತಿಂಡಿ ತಿನ್ನಕ್ಕೆ ಬರ್ತೀನಿ ಅನ್ನೋ ಟೈಮಲ್ಲಿ 2 ಹಂಚಿಟ್ರು ಬೇಗ ಆಗುತ್ತೆ ಅಂತ ಹೇಳಿ. ಹಾಗೆ ಪಪ್ಪಾಯ ಇತ್ತು, ಪಪ್ಪಾಯನ್ನು ಕೂಡ ಹೆಚ್ಚಿ ಇಟ್ಟರೆ ಮಧ್ಯಾಹ್ನ ಅವರಿಗೂ 12 ಗಂಟೆ ಅಷ್ಟೊತ್ತಿಗೆ ಕೊಡೋಕ್ಕಾಗುತ್ತೆ. ಮತ್ತು ನಮ್ಮನೆಯವರು ಅಷ್ಟೇ ಬೇಗ ಬರೋದ್ರಿಂದ ಅವರಿಗೂ ಇಲ್ಲಿಟ್ಟರೆ ಅವರು ಆವಾಗವಾಗ ತಿಂತಿರ್ತಾರೆ. ಪಪ್ಪಾಯ ಅಂತೂ ತುಂಬಾ ಚೆನ್ನಾಗಿತ್ತು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಟೈಮ್ ಬಂದು 9:45 ಆಯಿತು. ನಂದು ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು ಇವತ್ತು. ಅಂದರೆ ನೆಲ ಒರೆಸೋದಕ್ಕೆ ಅಂತ ಕಸನೂ ಹೊಡೆದು ಪಾತ್ರೆ ಎಲ್ಲ ತೊಳೆದು ಆಯಿತು. ಆನಂತರ ಅವರಿಗೆ ತಿಂಡಿ ಕೊಟ್ಟರೆ ನನ್ನ ಕೆಲಸ ಕೂಡ ಮುಗಿಯುತ್ತೆ ಅಂತ ದೋಸೆನೂ ಕೂಡ ಹೊಯ್ತಾ ಇದ್ದೀನಿ. ಆಮೇಲೆ ನಾನು ಹೆಚ್ಚಿಗೆ ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಜೀವನದಲ್ಲಿ ನಾವು ಎಷ್ಟೇ ಹೊಂದಿಕೊಂಡು ಹೋದ್ರೂ ಅದರಲ್ಲಿ ತಪ್ಪು ಕಂಡುಹಿಡಿಯೋರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ನಾವು ಏನು ಮಾಡಿದ್ರೂ ಅದರಲ್ಲಿ ಒಂದೊಂದು ಸಣ್ಣ ಸಣ್ಣ ತಪ್ಪುಗಳನ್ನ ಹುಡುಕ್ತಾರೆ. ಏನಂತೀರಾ? ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ದೋಸೆ ಎಲ್ಲ ಹೊಯ್ದಾದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ. ನಮ್ಮನೆಯವರು ಕೂಡ ಕೆಲಸದವ್ರನ್ನ ಬಿಟ್ಟು ಬರ್ತೀನಿ ಅಂತ ಹೋದರು. ನನ್ನನ್ನು ಕರೆದ್ರು, ನಾನು ಬರೋದಿಲ್ಲ ಅಂತ ಅಂದೆ. ನಾನು ಹೀಗೆ ವೀಡಿಯೋನ ನೋಡ್ತಾ ಇದ್ದೆ ಮೊಬೈಲಲ್ಲಿ. ಆವಾಗ ಹೆಸರುಬೇಳೆ ಪಾಯಸದ ವೀಡಿಯೋ ಬಂತು. ನನಗೂ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ನೀವೆಲ್ಲ ನಗ್ಬೋದು, ಕೃಪಾ ಇಷ್ಟು ಸಾಕಾ ಅಂತ. ನಮ್ಮನೆಯವರು ಅಷ್ಟು ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಂಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡೆ. ಒಂದೇ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ನೀರು ಹಾಕಿ ಅದನ್ನು ಕುಕ್ಕರಲ್ಲಿ ಒಂದು 2 ವಿಷಲ್ ಹೊಡೆಸ್ದೆ. ಇವತ್ತೇನಾಗಿತ್ತು ಅಂದರೆ ನೆನ್ನೆದೇ ಸಾಂಬಾರಿತ್ತು. ಹಾಗಾಗಿ ನಾನು ಸಾಂಬಾರೇನು ಮಾಡಲಿಲ್ಲ. ಮನೆಯವ್ರು ಏನಾದರೂ ಊಟ ಮಾಡಲ್ಲ ಅಂದರೆ ಮೊಸರಿಗೆ ಒಂಚೂರು ಒಗ್ಗರಣೆ ಹಾಕಿ ಕೊಡೋಣ ಅಂತ ಇದ್ದೆ. ಅವ್ರು ಬೇಡ, ಪಕೋಡ ತರ್ತೀನಿ ಅಂತ ಅವರು ಬರಬೇಕಿದ್ರೆ ಪಕೋಡ ತೊಗೊಂಡು ಬಂದರು. ಅವ್ರು ಬರೋದ್ರೊಳಗೆ ನಾನು ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆದರೆ ಅದು ಪಾಯಸ ಆಗಲೇ ಇಲ್ಲ. ಯಾಕೋ ಗೊತ್ತಿಲ್ಲ, ಹೆಸರುಬೇಳೆ ಅಷ್ಟೊಂದು ಚೆನ್ನಾಗಿ ಬೆಂದಿರಲಿಲ್ಲ. ಆಮೇಲೆ ನಾನು ಬೆಲ್ಲ, ಸ್ವಲ್ಪ ಕಾಯಿ ತುರಿ, ಆನಂತರ ಸ್ವಲ್ಪ ಇದು ತುಪ್ಪ ಮತ್ತೇನು ಹಾಕಿದೆ, ಏಲಕ್ಕಿ ಪುಡಿ ಹಾಕಿ ಮತ್ತೆ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ದೆ. ಆಮೇಲೆ ತುಂಬ ಚೆನ್ನಾಗಿತ್ತು. ಹಾಗೆ ನೆನ್ನೆ ಕರೆದಿರೋ ಮಜ್ಜಿಗೆ ಮೆಣಸು ಕೂಡ ಇತ್ತು.
ಇದಾಗಿತ್ತು ಇವತ್ತಿನ ಅಡುಗೆ. ದಿಢೀರಂತ ಪಾಯಸ ಮಾಡಿದೆ. ಮತ್ತು ಏನು ಗೊತ್ತಾ, ಈ ಹೆಸರುಬೇಳೆ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ದಾಗ ನಮ್ಮಲ್ಲಿ ಹೇಳ್ತಾರೆ ಅದನ್ನು ಮಾಡ್ಕೊಂಡು ತಿನ್ನಬೇಕಂತೆ. ನನಗೆ ಯಾಕೋ ವಿಡಿಯೋ ನೋಡಿದಾಗ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತು. ಆಮೇಲೆ ಮಾಡಿಕೊಂಡೆ. ಮತ್ತೆ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ದೆ ಅಲ್ಲ, ಆವಾಗ ಪಾಯಸ ತುಂಬ ಚೆನ್ನಾಗಾಗಿತ್ತು. ಒಂಥರ ತಿಕ್ಕಾಗಿ ತುಂಬ ಚೆನ್ನಾಗಾಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ